ಈಗಂತೂ ಮದುವೆ ಸೀಸನ್ ಸ್ಟಾರ್ಟ್ ಆಗಿ ಹೋಗಿದೆ. ಮದುಮಗಳ ಮೇಕಪ್ ಅಂದರೆ ಬ್ರೈಡಲ್ ಮೇಕಪ್ ಅಂತ ಏನು ಹೇಳ್ತೀವಿ, ಅದು ತುಂಬಾ ಟ್ರೆಂಡಿಂಗಲ್ಲಿದೆ. ಪ್ರತಿಯೊಬ್ಬರಿಗೂ ಆ ಡೇ ಅಲ್ಲಿ ನಾನು ಬೆಸ್ಟ್ ಆಫ್ ದ ಬೆಸ್ಟ್ ಕಾಣಿಸ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ನೀವು ಯಾವುದೇ ಮೇಕಪ್ ಮಾಡ್ಕೊಂಡ್ರು ಸಪೋಸ್ ಅದು ನಿಮಗೆ ಸೂಟ್ ಆಗಲಿಲ್ಲ ಅಂತಂದರೆ, ಎಷ್ಟೇ ಮೇಕಪ್ ಮಾಡಿರಲಿ, ಎಷ್ಟೇ ಜ್ಯುವೆಲ್ರಿ ಆ್ಯಂಡ್ ಒಳ್ಳೆ ಔಟ್ಫಿಟ್ ಹಾಕಿದ್ರು ಕೂಡ ಮೇಕಪ್ ಚೆನ್ನಾಗಿ ಕಾಣಿಸೋದೇ ಇಲ್ಲ. ಫೋಟೋಸ್ ಆ್ಯಂಡ್ ವಿಡಿಯೋಸಲ್ಲಿ ಕೂಡ ಕೆಲವು ಸತಿ ಡಾರ್ಕ್ ಆ್ಯಂಡ್ ಡಲ್ ಆಗಿ ಕಾಣಿಸೋಂಥ ಚಾನ್ಸಸ್ ಇರುತ್ತೆ. ಇದನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಹೆಚ್ಚಾಗಿ ಮೇಕಪ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂದರೆ, ನಾವು ಫೇರ್ ಆಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಫೇರ್ ಟೋನ್ ಫೌಂಡೇಶನ್ಗಳನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅವಾಗ ಸ್ವಲ್ಪ ತಾದ್ಮೇಲೆ ಅದು ಡಸ್ಕಿ ಅಥವಾ ಬೂದಿ ಥರ ಅಂತ ಏನು ಹೇಳ್ತೀವಿ, ಆ ಥರ ಕಾಣಿಸೋಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಿಗೆ ಅದು ಇನ್ನೂ ತುಂಬ ಡಾರ್ಕ್ ಆಗಿ ಕಾಣಿಸೋಂಥ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ರೆಡ್ಯೂಸ್ ಮಾಡಬೇಕಂದ್ರೆ ಫಸ್ಟು ಕಲರ್ ಕರೆಕ್ಟರ್ ಅಂತ ಹೇಳ್ತೀವಿ. ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್, ಪ್ರೈಮರ್ನ ಅಪ್ಲೈ ಮಾಡಿದ ತಕ್ಷಣ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಅಂದರೆ ಡಾರ್ಕ್ ಸರ್ಕಲ್ ಇದೆ ಅಂದರೆ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಆಗುತ್ತೆ. ಫೇಸಲ್ಲಿ ರೆಡ್ಡಿಶ್ನೆಸ್ ಇದೆ ಅಂತಂದರೆ ಗ್ರೀನ್ ಕಲರ್ ಕರೆಕ್ಟರ್ ಯೂಸ್ ಆಗುತ್ತೆ. ಎಕ್ಸ್ಟ್ರೀಮ್ ಥಿನ್ ಸ್ಕಿನ್ ಇರೋವಂಥವ್ರಿಗೆ ಈ ವೆಯಿನ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕಂದ್ರೆ ನೀವು ಕೈಂಡ್ ಆಫ್ ಲ್ಯಾವೆಂಡರ್ ಕಲರ್ ಅಥವಾ ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್ದು ಕಲರ್ ಕರೆಕ್ಟರ್ನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಪೌಡರ್ ಹಾಕಿ ಸೆಟ್ ಮಾಡಿ, ಅದಾದ ನಂತರನೇ ನೀವು ಫೌಂಡೇಶನನ್ನು ಯೂಸ್ ಮಾಡಿದಾಗ ಯಾವುದೇ ರೀತಿ ಆ್ಯಶ್ ಎಫೆಕ್ಟ್ ಆಗೋದೇ ಇಲ್ಲ. ಸೊ ಇದ್ರ ಜೊತೆಗೆ ಕರೆಕ್ಟಾಗಿರೋಂಥ ಫೌಂಡೇಶನ್ ನಾಲೆಜ್ ಕೂಡ ನಿಮಗಿರಬೇಕು. ನಿಮ್ಮದು ತುಂಬ ಆಯಿಲಿ ಆ್ಯಂಡ್ ಗ್ರೀಸಿ ಸ್ಕಿನ್ ಇದೆಯಾ, ಹಾಗಾದರೆ ತುಂಬ ಸ್ವೆಟ್ ಆಗ್ತಿದ್ದೀರಾ ಅಂದರೆ ಪ್ಯಾನ್ ಕೇಕ್ ಓರಿಯೆಂಟೆಡ್ ಮೇಕಪ್ಗಳನ್ನ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಎಸ್ಪೆಷಲಿ ಸಮ್ಮರಲ್ಲಿ. ಇನ್ನು ವಿಂಟರಲ್ಲಿ ನೀವು ಸ್ವಲ್ಪ ಕ್ರೀಮ್ ಓರಿಯೆಂಟೆಡ್ ಫೌಂಡೇಶನ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಗ್ಲಾಸಿ ಆ್ಯಂಡ್ ಡ್ಯೂ ಫಿನಿಶಿಂಗ್ ಕೂಡ ಇರುತ್ತೆ. ಇಲ್ಲೆಲ್ಲ ಡ್ರೈನೆಸ್ ಇಂದಾಗಿ ಬೂದಿ ಥರ ಕಾಣಿಸೋದು, ಅಂದರೆ ಆ್ಯಶ್ ಎಫೆಕ್ಟ್ ಥರ ಕಾಣಿಸೋದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಯಾರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೋ ಅವರು ಡರ್ಮಟಾಲಜಿಕಲಿ ಅಪ್ರೂವ್ಡ್ ಪ್ರಾಡಕ್ಟ್ಗಳನ್ನೇ ಮೇಕಪ್ಪಿಗೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮೇಕಪ್ಪೂ ಕಾಣುತ್ತೆ, ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಹೀಗೆ ನಿಮ್ಮ ಸ್ಪೆಷಲ್ ಡೇಗೆ ಒಂದು ಒಳ್ಳೆ ಮೇಕಪ್ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದೇ ಮೇಕಪ್ನ ಮಾಡಿಸ್ಕೊಳ್ಳಿ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸೇಫ್ ಆಗಿ ಕೂಡ ಇರುತ್ತೆ.